ನಾನು ಒಬ್ಬ ಗೃಹಿಣಿಯಾಗಿ 2.5 ವರ್ಷದಲ್ಲಿ ಆನ್ಲೈನ್ ಕೆಲಸ ಮಾಡಿ 45 ಲಕ್ಷ ಸಂಪಾದನೆ ಮಾಡಿದ್ದೀನಿ. ಜೊತೆಗೆ ಕಂಪನಿ ಕಡೆಯಿಂದ ಬೆಸ್ಟ್ ಟ್ರೈನರ್ ಅವಾರ್ಡ್ ಕೂಡ ತಗೊಂಡಿದ್ದೀನಿ. ಹಾಗೆ 1000+ ಮೆಂಬರ್ಸ್ಗೆ ಟ್ರೈನಿಂಗ್ ಕೂಡ ಪ್ರೊವೈಡ್ ಮಾಡಿದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೂಪಾ ಅಂತ. ಬೇಸಿಕಲಿ ನಾನು ದಾವಣಗೆರೆ ಅವಳು. ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಿದ್ರಿ, ಮೇಡಮ್ ಕಂಪನಿ ಹೆಸರೇನು, ಕಂಪನಿ ಎಲ್ಲಿದೆ, ಯಾರೆಲ್ಲ ಜಾಯ್ನ್ ಆಗ್ಬೋದು, ಏನು ಕೆಲಸ ಮಾಡೋದು, ಹೇಗೆಲ್ಲ ಪೇಮೆಂಟ್ ಪ್ರೊವೈಡ್ ಮಾಡ್ತಾರೆ ಅಂತ. ನಿಮ್ಮ ಕ್ವಶನಿಗೆ ಎಲ್ಲದಕ್ಕೂ ಉತ್ತರ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಕಂಪನಿ ಹೆಸರು ಬಿಸ್ ಗುರುಕುಲ್ ಪ್ರೈವೇಟ್ ಲಿಮಿಟೆಡ್. ಇದು ಇರೋದು ದೆಹಲಿಯಲ್ಲಿ. 7 ವರ್ಷ ಆಯಿತು ಕಂಪನಿ ಸ್ಟಾರ್ಟಪ್ ಆಗಿ. ನಾನು ಇದೇ ಕಂಪನಿಯಲ್ಲಿ 2.5 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಹಾಗಿದ್ರೆ ಕಂಪನಿ ಸೇಫ್ ಇದೆಯಾ? ಎಸ್, 100% ಸೇಫ್ ಇದೆ. ಯಾಕಂದರೆ ಇದು ಗೌರ್ಮೆಂಟ್ ಸರ್ಟಿಫೈಡ್ ಕಂಪನಿ ಆಗಿದೆ. ಸೇಫ್ ಆ್ಯಂಡ್ ಲೀಗಲ್ ಕೂಡ ಇದೆ. ಇದು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕಂಪನಿ ಆಗಿರುತ್ತೆ. ಇದಕ್ಕೆ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಕೂಡ ಸಿಕ್ಕಿದೆ. ಹಾಗಿದ್ರೆ ಈ ಕಂಪ್ನಿಯಲ್ಲಿ ಯಾರೆಲ್ಲ ಜಾಯ್ನ್ ಆಗಲಿಕ್ಕೆ ಅವಕಾಶ ಇದೆ? ನೀವು ಹೌಸ್ ವೈಫ್ ಆಗಿದ್ದರೂ ಜಾಯ್ನ್ ಆಗ್ಬೋದು, ಸ್ಟೂಡೆಂಟ್ ಆಗಿದ್ದರೂ ಜಾಯ್ನ್ ಆಗ್ಬೋದು, 9 to 5 ಜಾಬ್ ಮಾಡ್ತಾ ಇದ್ರು ಕೂಡ ಜಾಯ್ನ್ ಆಗ್ಬೋದು. ಯಾಕಂದರೆ ಇದು ಪಾರ್ಟ್ ಟೈಮ್ ಕೆಲಸ ಆಗಿರುತ್ತೆ, ನಿಮ್ಮ ಫ್ರೀ ಟೈಮಲ್ಲಿ ಮಾಡುವಂಥದ್ದು. ಟ್ರೈನಿಂಗ್ ತೊಗೊಳ್ಳೋದಕ್ಕೆ ಏನಾದರೂ ಟೈಮಿಂಗ್ಸ್ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ದಿನದ 24 ಗಂಟೆಯಲ್ಲಿ ನೀವು ಯಾವಾಗ ಫ್ರೀ ಇರ್ತೀರೋ ಆವಾಗ ಲಾಗಿನ್ ಆಗಿ ಟ್ರೈನಿಂಗ್ ತೊಗೋಬೋದು. ನಿಮ್ಗೆ ಯಾವಾಗ ಬಿಜಿ ಸ್ಕೆಡ್ಯೂಲ್ ಇರುತ್ತೆ ಆವಾಗ ನೀವು ಲಾಗೌಟ್ ಆಗ್ಬೋದು. ವರ್ಕ್ ಮಾಡಲಿಕ್ಕೂ ಕೂಡ ನಿಮಗೆ ಯಾವುದೇ ಟೈಮ್ ರಿಸ್ಟ್ರಿಕ್ಷನ್ಸ್ ಆಗಲಿ, ಟಾರ್ಗೆಟ್ ಆಗಲಿ ಯಾವುದೂ ಇರೋದಿಲ್ಲ. ನೀವೇನು ಕೆಲಸ ಮಾಡ್ತೀರಾ ಅದಕ್ಕೆ ತಕ್ಕಾಗಿ ಅವರು ಪೇಮೆಂಟ್ನ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿ ನಿಮಗೆ ಟಾರ್ಗೆಟ್ ಇರಲ್ಲ. ನೀವೇನು ಕೆಲಸ ಮಾಡ್ತೀರಾ ಆ ಅಮೌಂಟು ಬಂದುಬಿಟ್ಟು ವ್ಯಾಲೆಟ್ ಆಪ್ಷನಲ್ಲಿ ಇರುತ್ತೆ. ಅದನ್ನು ನಿಮಗೆ ಯಾವಾಗ ಬೇಕೋ ಆವಾಗ ನಿಮ್ಮ ಬ್ಯಾಂಕ್ ಖಾತೆಗೆ ಡೈರೆಕ್ಟಾಗಿ ನೀವು ಪಡಿಬೋದು. ಇಲ್ಲಿ ಪೇಮೆಂಟ್ ತೊಗೊಳ್ಳೋದು ಒಂದೇ ಇಲ್ಲ, ಕಂಪ್ನಿ ಕಡೆಯಿಂದ ಅವಾರ್ಡ್ ಇರುತ್ತೆ. ಇಂಟರ್ನ್ಯಾಷನಲ್ ಟ್ರಿಪ್ ಪ್ರೊವೈಡ್ ಮಾಡ್ತಾರೆ, ನ್ಯಾಷನಲ್ ಟ್ರಿಪ್ ಪ್ರೊವೈಡ್ ಮಾಡ್ತಾರೆ, ಕಂಪ್ನಿ ಕಡೆಯಿಂದ ಗಿಫ್ಟ್ ಕೂಡ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ನಾನು ತೊಗೊಂಡಿರೋ ಗಿಫ್ಟ್ಗಳನ್ನ ಅಥವಾ ಅವಾರ್ಡ್ಗಳನ್ನ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ನನಗೆ ಟೀ ಶರ್ಟ್ ಕೊಟ್ಟಿದ್ದಾರೆ, ಮಗ್ ಕೊಟ್ಟಿದ್ದಾರೆ, ಕಂಪ್ನಿ ಕಡೆಯಿಂದ ವಾಟರ್ ಬಾಟಲ್ ಕೊಟ್ಟಿದ್ದಾರೆ, ಹಾಗೆ ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಬೆಸ್ಟ್ ಮೆಂಟರ್ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ. ನಾವು ಕಂಪನಿಗೆ ಜಾಯ್ನ್ ಆದಮೇಲೆ ಯಾವ ರೀತಿ ಕೆಲಸ ಮಾಡಲಿಕ್ಕೆ ಅವಕಾಶ ಇರುತ್ತೆ, ಹೇಗೆ ಸಂಪಾದನೆ ಮಾಡ್ಬೋದು, ಇದರಲ್ಲೇ ನಿಮಗೆ 2 ಥರ ಕೆಲಸ ಮಾಡ್ಬೋದು. ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗು, ಚೈನ್ ಸಿಸ್ಟಮ್ಮು, ಇನ್ನೊಬ್ಬರಿಗೆ ನಾವು ಸೇರಿಸಿದ್ರೆ ಮಾತ್ರ ಇಲ್ಲಿ ಸಂಪಾದನೆ ಮಾಡೋಕ್ಕಾಗೋದು ಅಂತ. ಆ ಥರದ್ದಲ್ಲ. ನಮ್ಮ ಕಂಪ್ನಿಯಲ್ಲಿ ನೀವು ಜಾಯ್ನ್ ಆದಮೇಲೆ 2 ಥರ ಕೆಲಸ ಮಾಡ್ಬೋದು. ಫ್ರೀಲ್ಯಾನ್ಸಿಂಗ್ ಆಗಿ ಅಫಿಲಿಯೇಟ್ ಅಂತ ಹೇಳ್ತೀವಿ. ಫ್ರೀಲ್ಯಾನ್ಸಿಂಗ್ ಅಂದರೆ ಸೋಷಿಯಲ್ ಮೀಡಿಯಾ ಬಳಸ್ತೇನೆ, ಯಾರನ್ನು ರೆಫರ್ ಮಾಡ್ತೇನೆ, ಕಂಪನಿ ನಿಮಗೆ ಹೇಳ್ಕೊಟ್ಟಿರುತ್ತಲ್ಲ ಸ್ಕಿಲ್ಗಳನ್ನು, ಅದನ್ನು ಕಲ್ತ್ಬಿಟ್ಟು ನೀವು ಒಬ್ಬರೇ ಕೆಲಸ ಮಾಡುವಂಥದ್ದು. ಲೈಕ್ ಕಾಪಿ ರೈಟಿಂಗ್ ಮಾಡ್ಬೋದು, ಕಂಟೆಂಟ್ ರೈಟಿಂಗ್ ಮಾಡ್ಬೋದು, ವಿಡಿಯೋ ಎಡಿಟಿಂಗ್ ಮಾಡ್ಬೋದು, ಗ್ರಾಫಿಕ್ ಡಿಸೈನಿಂಗ್ ಮಾಡ್ಬೋದು, MS ವರ್ಡ್ ಬಗ್ಗೆ ಮಾಡ್ಬೋದು, MS ಎಕ್ಸೆಲ್ ಬಗ್ಗೆ ಮಾಡ್ಬೋದು, ಇಮೇಲ್ ಮಾರ್ಕೆಟಿಂಗ್ ಬಗ್ಗೆ ಮಾಡ್ಬೋದು. ಇಮೇಲ್ ಮಾರ್ಕೆಟಿಂಗ್ ಕೆಲಸ ಯಾವ ರೀತಿ ಮಾಡ್ಬೋದು ಅಂತ ಹೇಳೋದಾದರೆ, ಇವಾಗ ನೀವು ಯಾವುದಾದ್ರೂ ಒಂದು ಆನ್ಲೈನ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡೆ, ಲೈಕ್ ಫ್ಲಿಪ್ಕಾರ್ಟ್ ಏನೋ ಡೌನ್ಲೋಡ್ ಮಾಡ್ಕೋತೀವಿ ಅಥವಾ ಮೀಸೋ ಆ್ಯಪ್ ಏನೋ ಡೌನ್ಲೋಡ್ ಮಾಡ್ಕೋತೀವಿ ಅಂದರೆ, ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನೀವು ನಿಮ್ಮ ಇಮೇಲ್ ID ಹಾಗೆ ನಿಮ್ಮ ಫೋನ್ ನಂಬರ್ ಕೊಟ್ಟು ಅಲ್ಲಿ ಲಾಗಿನ್ ಆಗಬೇಕಲ್ವಾ. ಆವಾಗ ಕಂಪ್ನಿ ಕಡೆಯವರು ಅದನ್ನು ಸೇವ್ ಮಾಡ್ಕೋತಾರೆ. ಸೇವ್ ಮಾಡ್ಕೊಂಡು ಏನು ಮಾಡ್ತಾರೆ, ಕಂಪನಿ ಕಡೆಯಿಂದ ನಿಮಗೆ ಏನಾದರೂ ಆಫರ್ ಇದ್ದರೆ ನಿಮಗೆ ಮೇಲ್ ಮೂಲಕ ಅವರು ತಿಳಿಸ್ತಾರೆ. ಬೈ 1 get 1 ಆಫರ್ ಇದೆ, ಇಷ್ಟು % ಡಿಸ್ಕೌಂಟ್ ಕೊಡ್ತೀವಿ ಅಂತ ನಿಮಗೆ ಇಮೇಲ್ ಮಾಡ್ತಾರೆ. ಹಾಗೆ ನಾರ್ಮಲ್ ಮೆಸೇಜ್ ಕೂಡ ಕಳಿಸ್ತಾರಲ್ವ. ಸೊ ಆ ಥರ ನೀವು ಕಸ್ಟಮರಿಗೆ ಇಮೇಲ್ ಮಾಡುವಂಥದ್ದು, ಹಾಗೆ ನಾರ್ಮಲ್ ಮೆಸೇಜ್ ಕಳಿಸುವಂಥದ್ದು. ಕಾಪಿ ರೈಟಿಂಗ್ ಕೆಲಸ ಯಾವ ರೀತಿ ಇರುತ್ತೆ, ಇವಾಗ ನೀವು ಮೀಸೋದಲ್ಲಿ ಏನಾದರೂ ಒಂದು ಪ್ರಾಡಕ್ಟ್ನ ಬೈ ಮಾಡ್ತೀರಾ. ಇವಾಗ ಡ್ರೆಸ್ ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ. ಆ ಡ್ರೆಸ್ ಕೆಳಗಡೆ ನಿಮಗೆ ಕ್ಯಾಪ್ಷನಲ್ಲಿ ಹಾಕಿರ್ತಾರೆ, ಇದು ಯಾವ ಕ್ವಾಲಿಟಿ ಇದೆ, ಯಾವ ಮಟೀರಿಯಲ್ ಇದೆ, ಇದು ವಾಷಬಲ್ಲ ಅಥವಾ ಮಷಿನ್ ಯೂಸಾ, ಈ ಥರ ಹೇಳಿರ್ತಾರಲ್ವ. ಸೊ ಆ ಥರ ನೀವು ಒಂದು ಪ್ರಾಡಕ್ಟ್ನ ಕಂಪನಿಯವ್ರು ಕೊಟ್ಟಾಗ ಅದ್ರ ಕೆಳಗಡೆ ಕ್ಯಾಪ್ಷನ್ ಬರೆಯುವಂಥದ್ದು. ನನಗೇನು ಗೊತ್ತೇ ಇಲ್ಲ, ನಾನು ಹೇಗೆ ಕೆಲಸ ಮಾಡೋದು ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಏನು ತೊಂದರೆ ಇಲ್ಲ, ನಿಮಗೆ ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾರೆ. ಬೇಸಿಕ್ಕಿಂದ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಯಾವ ರೀತಿ ಕೆಲಸ ಮಾಡಬೇಕಂತ ಫಸ್ಟ್ ಟ್ರೈನಿಂಗ್ ಮಾಡಿ ಆಮೇಲೆ ನಿಮಗೆ ಕೆಲಸ ಕೊಡ್ತಾರೆ. ಹಾಗಿದ್ರೆ ಕಂಟೆಂಟ್ ರೈಟಿಂಗ್ ಅಂದರೆ ಏನು? ಕಂಪನಿಯವರು ನಿಮಗೆ ಒಂದು ಟಾಪಿಕ್ನ ಕೊಡ್ತಾರೆ, ಆ ಟಾಪಿಕ್ ಬಗ್ಗೆ ನೀವು ಕಂಟೆಂಟ್ನ ಹಾಕಿ ಬರೀಬೇಕು. ಇದು ನೀವು ಓನ್ ಕಂಟೆಂಟ್ ಹಾಕಿ ಬರೆಯುವಂಥದ್ದು. ಇದು ಕೂಡ ನಿಮಗೆ ಯಾವ ರೀತಿ ಹಾಕೋದಂತ ಕಂಪ್ಲೀಟಾಗಿ ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾರೆ. ಅಫಿಲಿಯೇಟ್ ಅಂತ ಹೇಳ್ತೀವಿ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು? ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕಂಪನಿ ಕೋರ್ಸಸ್ನ ಪ್ರಮೋಷನ್ ಮಾಡೋದು. ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು ಆಪ್ಷನಲ್ ಆಗಿರುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು ನೀವು ಯೂಸ್ ಮಾಡ್ಬೋದು. ನನಗೆ ಇಂಟ್ರೆಸ್ಟ್ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡಲಿಕ್ಕೆ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಬಟ್ ನಿಮಗೆ ಜಾಯ್ನ್ ಆದಮೇಲೆ ಫ್ರೀಲ್ಯಾನ್ಸಿಂಗ್ ಟ್ರೈನಿಂಗು ಪ್ರೊವೈಡ್ ಮಾಡ್ತಾರೆ, ಅಫಿಲಿಯೇಟ್ ಟ್ರೈನಿಂಗು ಪ್ರೊವೈಡ್ ಮಾಡ್ತಾರೆ. ನಿಮಗೆ ಯಾವುದು ಈಸಿ ಅನಿಸುತ್ತೋ ನೀವು ಅದನ್ನು ಸ್ಟಾರ್ಟ್ ಮಾಡಿ. ಹಾಗಿದ್ರೆ ನಾನು ಎಲ್ಲ ತಿಳ್ಕೊಂಡು ಈ ಕಂಪನಿಗೆ ಜಾಯ್ನ್ ಆಗಿ ಇಷ್ಟೊಂದು ಸಂಪಾದನೆ ಮಾಡಿದ್ನ? ಖಂಡಿತವಾಗ್ಲೂ ಇಲ್ಲ. ನಾನು ಕೂಡ ಇಲ್ಲಿ ಜಾಯ್ನ್ ಆದಾಗ ಜೀರೋ ನಾಲೆಜ್ ಅಂತಲೇ ಜಾಯ್ನ್ ಆಗಿ ಕಂಪನಿ ಹೇಳಿಕೊಡುವ ಟ್ರೈನಿಂಗ್ನ ಕಲಿತು ಕೆಲಸ ಮಾಡ್ತಾ ಇದ್ದೀನಿ. ಈ ಕಂಪ್ನಿಲಿ ನಾನು ಒಬ್ಬಳೇ ಕೆಲಸ ಮಾಡ್ತಿಲ್ಲ, 6 ಲಕ್ಷಕ್ಕಿಂತ ಹೆಚ್ಚಾಗಿ ಜನ ಜಾಯ್ನ್ ಆಗಿ ಅವರ ಫ್ರೀ ಟೈಮಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದಾರೆ. ನನ್ನ ಜೊತೆ ಜಾಯ್ನ್ ಆಗಿರೋ ಸ್ಟೂಡೆಂಟ್ ಕೂಡ ಅವರ ಫ್ರೀ ಟೈಮಲ್ಲಿ ಟ್ರೈನಿಂಗ್ ತೊಗೊಂಡು ನನ್ನ ಮೆಂಟರ್ಶಿಪ್ ಮೂಲಕ ಕೆಲಸ ಮಾಡಿ ಸಂಪಾದನೆ ಮಾಡ್ತಿದ್ದಾರೆ. ಅವರ ಫೀಡ್ಬ್ಯಾಕ್ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಪ್ರತಿಯೊಬ್ಬರು ಕೂಡ ನನಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ನನ್ನ ಮೆಂಟರ್ಶಿಪ್ ತೊಗೊಂಡಿರೋರು. ಸೊ ನಿಮಗೂ ಕೂಡ ಇಲ್ಲಿ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇದ್ದರೆ ಆದಷ್ಟು 15,000 ಇನ್ವೆಸ್ಟ್ಮೆಂಟ್ ಮಾಡಿ ಫಿನಾನ್ಸ್ ಮಾಸ್ಟರ್ ಚೂಸ್ ಮಾಡ್ಕೊಳ್ಳಿ. ಇದರಿಂದ ಮಾತ್ರ ನೀವು ಜಾಸ್ತಿ ಸಂಪಾದನೆ ಮಾಡೋಕ್ಕಾಗೋದು. 2.5 ವರ್ಷದಿಂದ ಕೇವಲ ನಾನು 15,000 ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಯೋಚನೆ ಮಾಡಿದರೆ ಇವಾಗ 45 ಲಕ್ಷ ನಾನು ಸಂಪಾದನೆ ಮಾಡೋಕ್ಕೆ ಆಗ್ತಾನೆ ಇರಲಿಲ್ಲ. ನಾನು ಕೂಡ ಒಬ್ಬ ಗೃಹಿಣಿ ಆಗಿಬಿಟ್ಟು ನನ್ನ ಫ್ರೀ ಟೈಮಲ್ಲಿ ಕೆಲಸ ಮಾಡಿ ಇಷ್ಟೊಂದು ಅಚೀವ್ಮೆಂಟ್ ಮಾಡಿದ್ದೀನಿ. ನಿಮಗೂ ಕೂಡ ಖಂಡಿತವಾಗ್ಲೂ ಆಗುತ್ತೆ. ಟ್ರೈನಿಂಗ್ ನಿಮಗೆ ಬೇಸಿಕ್ಕಿಂದ ಹೇಳ್ಕೊಡ್ತಾರೆ, ಯಾವ ರೀತಿ ಜಾಯ್ನ್ ಆಗೋದು, ಯಾವ ರೀತಿ ಟ್ರೈನಿಂಗ್ ತೊಗೊಳ್ಳೋದು, ಯಾವ ರೀತಿ ನೀವು ಸಂಪಾದನೆ ಮಾಡೋದು, ಪ್ರತಿಯೊಂದು ಕೂಡ ನನ್ನ ಮೆಂಟರ್ಶಿಪ್ ನಿಮಗೆ ಕನ್ನಡದಲ್ಲಿ ಸಿಗುತ್ತೆ.
ಇದರಲ್ಲಿ ನಿಮಗೆ ಜಾಯ್ನ್ ಆಗಿ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇದ್ದರೆ ನಾನು ನಿಮಗೆ ಸಂಪೂರ್ಣವಾಗಿ ನನ್ನ ಕಡೆಯಿಂದ ಸಪೋರ್ಟ್ನ ಪ್ರೊವೈಡ್ ಮಾಡ್ತೀನಿ. ಸೊ ಆಸಕ್ತಿ ಇರೋರು ಆದಷ್ಟು ಫೈನಾನ್ಸ್ ಮಾಸ್ಟರ್ ಚೂಸ್ ಮಾಡ್ಕೊಳ್ಳಿ. ಪ್ರತಿದಿನ ನನ್ನ ವಾಟ್ಸಪ್ಪಲ್ಲಿ ಸ್ಟೇಟಸ್ ಚೆಕ್ ಮಾಡಿ, ಎಲ್ಲ ಮಾಹಿತಿ ಕೂಡ ನಿಮಗೆ ಪ್ರತಿದಿನ ಸಿಗ್ತಾ ಹೋಗುತ್ತೆ. ನಾನು ಕನ್ನಡ ಮೀಡಿಯಂ ಓದಿರೋದು, ನನಗೆ ಇಂಗ್ಲೀಷ್ ನಾಲೆಜ್ ಅಷ್ಟೊಂದು ಇಲ್ಲ, ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ, ನಾನು ಮೊಬೈಲಲ್ಲೇ ಕೆಲಸ ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡ್ಬೋದು. ನಿಮಗೆ ಈ ಕಂಪ್ನಿಯಲ್ಲಿ ಕೆಲಸ ಮಾಡಲಿಕ್ಕೆ ಬೇಸಿಕ್ ಇಂಗ್ಲೀಷ್ ನಾಲೆಜ್ ಇದ್ದರೆ ಸಾಕು, ಕೆಲಸ ಮಾಡ್ಬೋದು. ಹಾಗೆ ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಇರಬೇಕು, ಹಾಗೆ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಇಲ್ಲಿ ನಿಮಗೆ ಲ್ಯಾಪ್ಟಾಪ್ ಬೇಕು, ಸಿಸ್ಟಮ್ ಬೇಕು, ಆ ಥರ ಏನಿಲ್ಲ. ನಾನು ಇಲ್ಲಿ ಮೊಬೈಲಲ್ಲೇ ಕೆಲಸ ಮಾಡ್ತಿದ್ದೀನಿ. ಹಾಗಿದ್ರೆ ಈ ಕಂಪ್ನಿ ಹೇಗೆ ಜಾಯ್ನ್ ಆಗೋದು? ಈ ಕಂಪ್ನಿಗೆ ನೀವು ಜಾಯ್ನ್ ಆಗಬೇಕಾದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಜಾಯ್ನ್ ಆಗಬೇಕಾಗುತ್ತೆ. ಇದರಲ್ಲಿ 3 ಕೋರ್ಸಸ್ ನಿಮಗೆ ಅವೈಲೇಬಲ್ ಇರುತ್ತೆ. ಫಸ್ಟ್ ಒನ್ ಟ್ರಾಫಿಕ್ ಮಾಸ್ಟರಿ. ಇದಕ್ಕೆ ನೀವು ಜಾಯ್ನ್ ಆಗ್ತೀರಿ ಅಂದರೆ 6000 ಪೇ ಮಾಡಬೇಕಾಗುತ್ತೆ. ಇದರಲ್ಲಿ ನೀವು 800ಇಂದ 4000ವರೆಗೂ ಸಂಪಾದನೆ ಮಾಡ್ಬೋದು. ಸೆಕೆಂಡ್ ಒನ್ ಇನ್ಫ್ಲುಯೆನ್ಸ್ ಮಾಸ್ಟರಿ. ಇದಕ್ಕೆ ನೀವು ಜಾಯ್ನ್ ಆಗ್ತೀರಿ ಅಂದರೆ ಇದರಲ್ಲಿ ನೀವು 800ಇಂದ 7000 ರುಪೀಸ್ವರೆಗೂ ಸಂಪಾದನೆ ಮಾಡ್ಬೋದು. ಆ್ಯಂಡ್ ಬೆಸ್ಟ್ ಕೋರ್ಸ್ ಫೈನಾನ್ಸ್ ಮಾಸ್ಟರಿ. ಇದಕ್ಕೆ ನೀವು ಜಾಯ್ನ್ ಆಗ್ತೀರಿ ಅಂದರೆ ಇದಕ್ಕೆ 15000 ಪೇ ಮಾಡಿ ಜಾಯ್ನ್ ಆಗಬೇಕಾಗುತ್ತೆ. ಇದರಲ್ಲಿ ನೀವು ದಿನಕ್ಕೆ 2000ದಿಂದ 10,000ವರೆಗೂ ಅಮೌಂಟ್ನ ಪಡಿಬೋದು ಕಂಪ್ನಿ ಕಡೆಯಿಂದ. ಬಟ್ ಯಾವುದಕ್ಕೆ ಜಾಯ್ನ್ ಆದರೆ ನಿಮಗೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಇರುತ್ತೆ, ಒನ್ ಟೈಮ್ ID ಕ್ರಿಯೇಟ್ ಮಾಡ್ಕೋಬೋದು. ಇವಾಗ ನಾನು ಟ್ರಾಫಿಕ್ ಮಾಸ್ಟರಿಗೆ ಜಾಯ್ನ್ ಆಗಿ ಇನ್ಫ್ಲುಯೆನ್ಸ್ ಮಾಸ್ಟರ್ದು ವರ್ಕ್ ಮಾಡ್ತೀನಿ, ಫೈನಾನ್ಸ್ ಮಾಸ್ಟರ್ದೇ ವರ್ಕ್ ಮಾಡ್ತೀನಿ ಅಂದರೆ ಬರಲ್ಲ. ನೀವೇನು ಟ್ರಾಫಿಕ್ ಮಾಸ್ಟರಿಗೆ ಜಾಯ್ನ್ ಆಗಿರ್ತೀರ ಅದರಂತೆ ಕೆಲಸ ಮಾಡಬೇಕಾಗುತ್ತೆ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕಾಗುತ್ತೆ. ನೀವು ಫಿನಾನ್ಸ್ ಮಾಸ್ಟರಿಗೆ 15000 ಪೇ ಮಾಡಿ ಜಾಯ್ನ್ ಆದರೆ ಇದರಲ್ಲಿ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಫ್ರೀಲಾನ್ಸಿಂಗ್ ವರ್ಕ್ನ ನೀವು ಮಾಡ್ಬೋದು. ಇದರಲ್ಲಿ ನಿಮಗೆ ಟ್ರಾಫಿಕ್ ಮಾಸ್ಟರ್ನ ಫ್ರೀಯಾಗಿ ಸಿಗುತ್ತೆ, ಇನ್ಫ್ಲುಯೆನ್ಸ್ ಮಾಸ್ಟರ್ನ ಫ್ರೀಯಾಗಿ ಸಿಗುತ್ತೆ ನೀವು ಫಿನಾನ್ಸ್ ಮಾಸ್ಟರಿಗೆ 15000 ಪೇ ಮಾಡಿ ಜಾಯ್ನ್ ಆದರೆ. ಬಟ್ ನೆನಪಿರಲಿ, ನೀವು ಯಾವುದಕ್ಕೆ ಜಾಯ್ನ್ ಆದರೂ ಒನ್ ಟೈಮ್ ID ಕ್ರಿಯೇಟ್ ಮಾಡ್ಕೋಬೋದು. ಕಂಪನಿ ಬಗ್ಗೆ ಎಲ್ಲ ಮಾಹಿತಿನ ತಿಳ್ಕೊಂಡ್ರಿ. ನೀವೇನಾದರೂ ಜಾಯ್ನ್ ಆಗಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅನ್ನೋ ಹಾಗಿದ್ರೆ ಆದಷ್ಟು ಫಿನಾನ್ಸ್ ಮಾಸ್ಟರ್ ಚೂಸ್ ಮಾಡ್ಕೊಳ್ಳಿ. 15000 ಇನ್ವೆಸ್ಟ್ಮೆಂಟ್ ಮಾಡಿ. ಇದರಲ್ಲಿ ನಾನು ಹೇಗೆ ಜಾಯ್ನ್ ಆಗಿದೆ, ಹೇಗೆ ಟ್ರೈನಿಂಗ್ ತೊಗೊಂಡೆ, ಹೇಗೆ ಕೆಲಸ ಕಲಿತೆ, ಹೇಗೆ ಸಂಪಾದನೆ ಮಾಡ್ತಿದ್ದೀನಿ, ಅದೇ ಥರ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಗೈಡೆನ್ಸ್ನ ಪ್ರೊವೈಡ್ ಮಾಡ್ತೀನಿ. ಆಲ್ ದ ವೆರಿ ಬೆಸ್ಟ್.